ಹಾಯ್ ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮ ಇಷ್ಟ. ಸ್ನೇಹಿತರೆ, ಕೋಲ್ಕತ್ತಾ ನೈಟ್ ರೈಡರ್ಸ್ ವರ್ಸಸ್ ಸನ್ರೈಸರ್ ಹೈದರಾಬಾದ್ ಈ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ 4 ರನ್ಗಳ ಭರ್ಜರಿಯಾಗಿರ್ತಕ್ಕಂಥ ಒಂದು ಜಯವನ್ನ ದಾಖಲು ಮಾಡ್ತದೆ. ಮೊದಲು ಬ್ಯಾಟ್ ಮಾಡಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 208 ರನ್ ಗಳಿಸುತ್ತೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಪರವಾಗಿ ರೆಜಲ್ 65 ರನ್ ಗಳಿಸಿದ್ರೆ, ಇವರಿಗೆ ಸಪೋರ್ಟಿಂಗ್ ಆಗಿ ನಿಂತಿದ್ದು ರಮಣ್ದೀಪ್ ಸಿಂಗ್ 35 ರನ್ ಗಳಿಸ್ತಾರೆ. ಇನ್ನು ಹೈದರಾಬಾದ್ ಪರವಾಗಿ ಟಿ ನಟರಾಜನ್ 3 ವಿಕೆಟ್ ಗಳಿಸ್ತಾರೆ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ಈ ಒಂದು ಗುರಿಯನ್ನು ಬೆನ್ನಟ್ಟಿದ ಸನ್ರೈಸರ್ ಹೈದರಾಬಾದ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 204 ರನ್ ಗಳಿಸುತ್ತೆ. ಹೈದರಾಬಾದ್ ಪರವಾಗಿ ಕ್ಲಾಸನ್ 63 ರನ್ ಗಳಿಸಿದ್ರೆ, ಮಯಾಂಕ್ ಅಗರ್ವಾಲ್ ಹಾಗೆ ಅಭಿಷೇಕ್ ಶರ್ಮಾ 32 ರನ್ ಗಳಿಸ್ತಾರೆ. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಪರವಾಗಿ ಹರ್ಷಿತ್ ರಾಣಾ 3 ವಿಕೆಟ್ ಗಳಿಸ್ತಾರೆ. ಇದು ಕಂಪ್ಲೀಟ್ ಮ್ಯಾಚ್ ಅಪ್ಡೇಟ್. ಆದರೆ ನಾನಿಲ್ಲಿ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕೆ ಬರಲಿಲ್ಲ. ಆ ಒಂದು ಮ್ಯಾಚಲ್ಲಿ ಆಡಿರ್ತಕ್ಕಂಥ ಒಬ್ಬ ಪ್ಲೇಯರ್ ಬಗ್ಗೆ ಮಾತಾಡೋಕ್ಕೆ ಮಾತ್ರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಒಬ್ಬ ವ್ಯಕ್ತಿ ಬಗ್ಗೆ ನಾನು ಮಾತಾಡ್ತೀನಿ. ಅವ್ರ ಹೆಸರು ಹರ್ಷಿತ್ ರಾಣಾ. ಇವ್ರಿಗೆ 22 ವರ್ಷ. ಇದುವರೆಗೂ ಎಷ್ಟು IPL ಮ್ಯಾಚಸ್ ಆಡಿದ್ದಾನೆ ಅಂತಂದರೆ 9 ಮ್ಯಾಚ್ ಆಡಿದ್ದಾನೆ, ನೆನ್ನೆ ಮ್ಯಾಚು ಸೇರಿ. ಈ 9 ಮ್ಯಾಚಿಂದ ಅವನು ತೊಗೊಂಡಿರ್ತಕ್ಕಂಥ ವಿಕೆಟ್ಸ್ ಎಷ್ಟು ಅಂತಂದರೆ 9 ವಿಕೆಟ್ಸ್. ಇದರಲ್ಲಿ ಏನು ಕೂಡ ಸರ್ಪ್ರೈಸ್ ಇಲ್ಲ. ಅವನೇನು ಕೂಡ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟೆಡ್ ಪ್ಲೇಯರ್ ಅಲ್ವೇ ಅಲ್ಲ. ಆದರೆ ಒಬ್ಬ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ವಿರುದ್ಧ ಆಡಬೇಕಾದ್ರೆ ಯಾವ ಥರ ಒಂದು ಬಿಹೇವಿಯರ್ ತೋರಬೇಕು ಅಂತ ಅವನಿಗೆ ತಲೆಯಲ್ಲಿಲ್ಲ ಅಂತಕ್ಕಂಥದ್ದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಅದೇ ಮ್ಯಾಚಲ್ಲಿ ಮಿಚೆಲ್ ಸ್ಟಾರ್ಕ್ ಕೂಡ ಬೌಲಿಂಗ್ ಮಾಡಿದ್ರು. ಮಿಚೆಲ್ ಸ್ಟಾರ್ಕ್ 4 ಓವರಿಂದ 53 ರನ್ ಕೊಟ್ಟರು. ಆದರೆ ಮಿಚೆಲ್ ಸ್ಟಾರ್ಕ್ ಎಲ್ಲೂ ಕೂಡ ಯಾವ ಪ್ಲೇಯರ್ ಮೇಲೆ ನೆನ್ನೆ ಮ್ಯಾಚಲ್ಲಿ ಒಂದು ರ್ಯಾಶ್ ಬಿಹೇವಿಯರ್ ಅನ್ನೋದು ತೋರಲಿಲ್ಲ. ಯಾಕೆ ಅಂತಂದರೆ, ಮಯಾಂಕ್ ಅಗರ್ವಾಲ್ ಮಿಚೆಲ್ ಸ್ಟಾರ್ಕ್ ಫಸ್ಟ್ ಓವರಲ್ಲೇ ಬೌಂಡ್ರೀಸ್ ಹೊಡೆದ್ರು, ಅಭಿಷೇಕ್ ಶರ್ಮನು ಆಡಿದ್ರು, ಕ್ಲಾಸನ್ ಕೂಡ ಹೊಡೆದ್ರು. ಆದರೆ ಮಿಚೆಲ್ ಸ್ಟಾರ್ಕ್ ಎಲ್ಲೂ ಕೂಡ ಒಂದು ರ್ಯಾಶ್ ಬಿಹೇವಿಯರ್ ನೋಡಿಸ್ಲಿಲ್ಲ. ಆದರೆ ಈ ಹರ್ಷಿತ್ ರಾಣಾ 4 ಓವರ್ ಬೌಲ್ ಮಾಡ್ತಾನೆ, 3 ವಿಕೆಟ್ ತೊಗೊಂಡು 33 ರನ್ ಕೊಡ್ತಾನೆ. ಓಕೆ, ಒಳ್ಳೆ ಬೌಲಿಂಗೇ ಇರ್ಬೋದು. ಆದರೆ ಇಲ್ಲಿ ಮಯಾಂಕ್ ಅಗರ್ವಾಲ್ ಹಾಗೆ ಕ್ಲಾಸನ್ ವಿರುದ್ಧ ಅವನ ವರ್ತನೆ ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಅಲ್ಲ, ಅವನಿಗೆ ಇನ್ನೂ 22 ವರ್ಷ. IPL ಆಡಿರೋದು 9 ಮ್ಯಾಚ್. ಅವನೇನು ದೊಡ್ಡ ಇಂಟರ್ನ್ಯಾಷನಲ್ ಪ್ಲೇಯರ್ ಥರ ಬಿಹೇವ್ ಮಾಡ್ತಾನೆ ಅಂತಂದರೆ, ನಾನು ಒಂದು ವಿಷಯ ಹೇಳ್ತೀನಿ. ಕ್ರಿಕೆಟ್ನಲ್ಲಿ ದುರಂಕಾರ ಬಿದ್ದವನು ಯಾವನು ಕೂಡ ಉದ್ಧಾರ ಆಗಿದ್ದು ಇತಿಹಾಸದಲ್ಲೇ ಇಲ್ಲವೇ ಇಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಾಹುಲ್ ತೆವಾಟಿಯಾ. ರಾಜಸ್ಥಾನ್ ರಾಯಲ್ಸ್ಗೆ ಆಡ್ತಾ ಇದ್ದ. ನಮ್ಮ ರಾಬಿನ್ ಉತ್ತಪ್ಪ ಅವರು ಕೂಡ ರಾಜಸ್ಥಾನ್ ರಾಯಲ್ಸ್ಗೆ ಆಡ್ತಾ ಇದ್ರು. ಡೀಪ್ ಮಿಡ್ ವಿಕೆಟಲ್ಲಿ ರಾಬಿನ್ ಉತ್ತಪ್ಪ ಒಂದು ಕ್ಯಾಚನ್ನು ಡ್ರಾಪ್ ಮಾಡ್ತಾರೆ. ಅದೇನು ಕೈಗೋಗಿದ್ದಂತಲ್ಲ, ರನ್ನಿಂಗ್ ಕ್ಯಾಚ್ ಅದು. ಟ್ರೈ ಮಾಡಿದ್ರು ಆಗಲಿಲ್ಲ. ಆದರೆ ಈ ರಾಹುಲ್ ತೆವಾಟಿಯಾ ರಾಬಿನ್ ಉತ್ತಪ್ಪಗೆ ಆ ಮ್ಯಾಚಲ್ಲಿ ಲೈವಲ್ಲೇ ಬೈಯೋದಕ್ಕೆ ಶುರು ಮಾಡ್ತಾನೆ. ಅಂಥವನು ಕೂಡ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಒಂದೇ ಒಂದು ಮ್ಯಾಚ್ ಕೂಡ ಆಡಲಿಲ್ಲ. ಅಂಥವ್ರ ಪಟ್ಟಿಗೆ ಸೇರ್ತಕ್ಕಂಥವನೇ ಈ ಹರ್ಷಿತ್ ರಾಣಾ. ನನಗೆ 100% ತುಂಬಾ ಬೇಜಾರಾಯಿತು. ಮಯಾಂಕ್ ಅಗರ್ವಾಲ್ ಆಗಿರ್ಬೋದು, ಕ್ಲಾಸನ್ ಆಗಿರ್ಬೋದು, ಅವರೆಂಥ ಪ್ಲೇಯರ್ಸ್, ನಮ್ಮ RCBಗೆ ಆಡದೇ ಇರ್ಬೋದು. ಆದರೆ ಅವರೆಲ್ಲರೂ ಕೂಡ ತುಂಬ ಒಳ್ಳೆ ಡೀಸೆಂಟ್ ಪ್ಲೇಯರ್ಸ್. ಸುಮ್ಮನೆ ಯಾರ ಮೇಲೆ ಕೂಡ ಜಗಳ ಮಾಡ್ಕೊಳಕ್ಕೆ ಹೋದೋರೇ ಅಲ್ಲ. ಅಂಥವನಿಗೆ ಈ ಹರ್ಷಿತ್ ರಾಣಾ ಹೋಗ್ಬಿಟ್ಟು ಚಮಕ್ ಮಾಡ್ತಾನೆ ಅಂತಂದರೆ ಏನು ಅಂತ ನೀವೇ ಇಲ್ಲಿ ಪ್ರಶ್ನೆ ಮಾಡ್ಕೊಳ್ಳಿ. ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಟ ಅನ್ನೋದು ಯಾರಪ್ಪನ ಸ್ವತ್ತಲ್ಲ. ಅವನು ಎಂಥ ಪ್ಲೇಯರ್ ಆದರೂ ಆಗಿರಲಿ, ಒಂದು ದಿನ ಪಾಸಿಟಿವ್ ಇರುತ್ತೆ, ಮತ್ತೊಂದು ದಿನ ನೆಗೆಟಿವ್ ಇರುತ್ತೆ. ಬ್ಯಾಡ್ ಡೇ ಅಂತಕ್ಕಂಥದ್ದು ಪ್ರತಿಯೊಬ್ಬ ಪ್ಲೇಯರ್ಗೂ ಕೂಡ ಕಾಮನ್ ಆಗಿರ್ತಕ್ಕಂಥದ್ದು. ನೆನ್ನೆ ಮಯಾಂಕ್ ಅಗರ್ವಾಲ್ ಅವ್ರ ಬೌಲಿಂಗಲ್ಲಿ ಔಟ್ ಆಗಿರ್ಬೋದು, ಅಥವಾ ಮಯಾಂಕ್ ಅಗರ್ವಾಲ್ 1-2 ಬೌಂಡ್ರಿಗಳು ಹೊಡೆದಿರ್ಬೋದು. ಆಟ ಥರನೇ ನೋಡಬೇಕು. ಅದು ಬಿಟ್ಟು ಆ ಥರ ಒಂದು ಬಿಹೇವಿಯರನ್ನು ಒಬ್ಬ ಇಂಟರ್ನ್ಯಾಷನಲ್ ಪ್ಲೇಯರ್ ಮುಂದೆ ನೋಡಿಸೋದು ತಪ್ಪು ಅಂತಕ್ಕಂಥದ್ದು
ಎಲ್ಲರಿಗೂ ತಿಳಿದಿರ್ತಕ್ಕಂಥ ಒಂದು ವಿಷಯ. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಇನ್ಸಿಡೆಂಟ್ ಬಗ್ಗೆ ಸೊ ನಿಮ್ಗೆ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.